ಬೆಂಗಳೂರಿನ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 10 ಜನ ಈಗಾಗಲೇ ಸಾವನ್ನಪ್ಪಿದ್ದಾರೆ. ದುರಂತದ ಹಿನ್ನೆಲೆ ದೇವರ ದರ್ಶನಕ್ಕೆ ತಾತ್ಕಾಲಿಕವಾಗಿ ಬಂಧನ ಮಾಡಲಾಗಿದೆ. ಬೆಳಗ್ಗೆಯಿಂದಲೂ ಭರದಿಂದ ಸಾಗಿದ ರಕ್ಷಣಾ ಕಾರ್ಯಾಚರಣೆ. ಬೆಳಗ್ಗೆ 11:30ಕ್ಕೆ ಸಂಭವಿಸಿದಂತಹ ಭೀಕರ ದುರಂತ. ಸ್ಥಳೀಯ ಆಸ್ಪತ್ರೆಯಲ್ಲಿ ಕಿಕ್ಕಿರಿದು ಗಾಯಾಳುಗಳ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ. ಆಂಧ್ರ ಸರ್ಕಾರದಿಂದ ಕಂಟ್ರೋಲ್ ರೂಮ್ ಸಹಾಯವಾಣಿ ಕೂಡ ಆರಂಭ ಆಗಿದೆ. ಸಹಾಯವಾಣಿ ಸಂಖ್ಯೆ 089422405557. ದುರಂತ ಹಿನ್ನೆಲೆ ದೇವರ ದರ್ಶನಕ್ಕೆ ಸದ್ಯಕ್ಕೆ ಇದೀಗ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ನೋಡಿ, ಇವತ್ತು ಶನಿವಾರ ಹಿನ್ನೆಲೆಯಲ್ಲಿ ರಜೆ ಇರುತ್ತೆ, ಮಕ್ಕಳುಗಳಿಗೆ ಶಾಲೆಗಳಿಗೆ ರಜೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಪೇರೆಂಟ್ಸ್ಗಳು ಈ ಒಂದು ದೇವಸ್ಥಾನದ ಬಗ್ಗೆ ಅರಿತಿದ್ದಂಥವರು ಈ ಒಂದು ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಪಡ್ಕೊಂಡು ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಕ್ಕಳ ಸಮೇತವಾಗಿ ಕುಟುಂಬ ಸಮೇತವಾಗಿ ದೇವಸ್ಥಾನಕ್ಕೆ ತೆರಳಿದ್ದಾರೆ. ಬಟ್ ಆದರೆ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಇವತ್ತು ಈ ರೀತಿಯಾಗಿ ಕಾಲ್ತುಳಿತ ಆಗತ್ತೆ, ಕಾಲ್ತುಳಿತವಾಗಿ ನಾವು ಹೆಣವಾಗಿ ವಾಪಸ್ ಹೋಗ್ತೀವಿ ಮನೆಗೆ ಅಂತ ಕೂಡ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ದೇವಸ್ಥಾನಕ್ಕೆ ಮಕ್ಕಳನ್ನು ಕೂಡ ಪೋಷಕರು ಕರೆತಂದಿದ್ರು ದೇವರ ದರ್ಶನಕ್ಕೆ ಅಂತ ಹೇಳಿ ಬಂದು ಪ್ರಾಣವನ್ನು ಬಿಟ್ಟಿದ್ದಾರೆ. ಕೆಲ ಮಕ್ಕಳು ಕ್ಯೂ ನಿಂತಾಗ ಏಕಾಏಕಿ ನೂಕುನುಗ್ಗಲು ಉಂಟಾಗಿದೆ. ಎಂಟ್ರಿ ಎಕ್ಸಿಟ್ ಒಂದೇ ಇದ್ದಿದ್ರಿಂದ ಈ ಒಂದು ದುರಂತ ಸಂಭವಿಸಿದೆ. ತಾಯಿಯ ಕಂಕುಳಿಂದ ನೆಲಕ್ಕೆ ಬಿದ್ದಿದ್ದಾವೆ ಮಕ್ಕಳುಗಳು. ಮಕ್ಕಳ ರಕ್ಷಣೆಗೆ ಮಹಿಳೆಯರು ಹರಸಾಹಸವನ್ನು ಬಿಟ್ಟಿದ್ದಾರೆ. ನೆಲಕ್ಕೆ ಬಿದ್ದವರ ಮೇಲೆಯೇ ಹಲವರು ಹತ್ತಿದ್ದಾರೆ. ಕಾಲ್ತುಳಿತ ದುರಂತದಲ್ಲಿ ಮಕ್ಕಳು ಕೂಡ ಮೃತಪಟ್ಟಿದ್ದಾವೆ. ನೂಕುನುಗ್ಗಲಲ್ಲಿ ಉಸಿರುಗಟ್ಟಿ ಮಕ್ಕಳು ಕೂಡ ಸಾವನ್ನಪ್ಪಿದ್ದಾವೆ. ಹೆತ್ತವರ ಕಣ್ಣು ಮುಂದೆಯೇ ಮಕ್ಕಳು ಉಸಿರು ಚೆಲ್ಲಿದ್ದಾವೆ. ಮಕ್ಕಳ ಸಾವು ಕಂಡು ಎದೆ ಬಡ್ಕೊಂಡು ತಲೆ ಚಚ್ಕೊಂಡು ಅಳ್ತಾ ಇದ್ದಾರೆ ಹೆತ್ತ ತಾಯಿ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮಗುವನ್ನು ಕಳೆದುಕೊಂಡಂತಹ ತಾಯಿಯ ರೋಧನೆ ಯಾವ ರೀತಿಯಾಗಿ ಇದೆ ಅಂತ ಹೇಳಿ. ಯಾಕಾದರೂ ಬಂದ್ನೋ ನಾನು ದೇವಸ್ಥಾನಕ್ಕೆ, ಎಲ್ಲಿದ್ದಾನೆ ದೇವರು, ದೇವಸ್ಥಾನದಲ್ಲೇ ಈ ರೀತಿಯಾಗಿ ಆಗೋಯ್ತಲ್ಲ, ನನ್ನ ಮಗುವನ್ನು ಕಳೆದುಕೊಂಡಲ್ಲ ಅಂತ ಹೇಳಿ ತಲೆಯನ್ನು ಚಚ್ಕೊಂಡು ಯಾವ ರೀತಿಯಾಗಿ ತಾಯಿ ರೋಧಿಸ್ತಾ ಇದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ವಿಂಡೋದಲ್ಲಿ ಮಕ್ಕಳುಗಳು ಉಸಿರುಗಟ್ಟಿ ಸಾವನ್ನಪ್ಪಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸ್ಥಳದಲ್ಲಿ ಡಾಕ್ಟರ್ಸ್ಗಳು ಕೂಡ ಬಂದಿದ್ದಾರೆ, ಅವರನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಪಲ್ಸ್ ರೇಟ್ ಏನಾದರೂ ವರ್ಕ್ ಮಾಡ್ತಾ ಇದೆಯಾ, ಪಲ್ಸ್ ಏನಾದರೂ ವರ್ಕ್ ಆಗ್ತಾ ಇದೆಯಾ, ಇನ್ ಕೇಸ್ ಪಲ್ಸ್ ಏನಾದರೂ ವರ್ಕ್ ಆಗ್ತಾ ಇದ್ದರೆ ಇಮಿಡಿಯೇಟಾಗಿ ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅಂತ ಹೇಳಿ ಟೆಸ್ಟ್ ಮಾಡ್ತಾ ಇದ್ದಾರೆ. ಬಟ್ ಆದರೆ ಅಷ್ಟರಲ್ಲಾಗಲೇ ಮಕ್ಕಳ ಪ್ರಾಣ ಪಕ್ಷಿಯೂ ಕೂಡ ಹಾರು ಹೋಗಿದೆ. ನಿಜಕ್ಕೂ ಇದೊಂದು ದುರಂತ. ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ದೇವಸ್ಥಾನದ ಆಡಳಿತ ಮಂಡಳಿಯ ಬೇಜವಾಬ್ದಾರಿತನದಿಂದಾಗಿ ಮಕ್ಕಳುಗಳು ಕೂಡ ಸಾವನ್ನಪ್ಪಿದ್ದಾರೆ. ಈ ಕಾಲ್ತುಳಿತ ಆದಂತಹ ಸಂದರ್ಭದಲ್ಲಿ ಕೆಳಗೆ ಬಿದ್ದಿರೋರನ್ನ ನೋಡೇ ಇಲ್ಲ ಜನ. ಅವ್ರ ಮೇಲೆ ಹತ್ಕೊಂಡು ತಮ್ಮ ಪ್ರಾಣ ಉಳಿಸ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ರು. ತಡಿಯಪ್ಪ, ಜನ ಬಿದ್ದಿದ್ದಾರೆ ನೋಡೋಣ, ಏನೂ ಆಗಲಿಲ್ಲ. ಪಾಪ ತಮ್ಮ ಮಕ್ಕಳನ್ನು ಸುರಕ್ಷತೆ ಮಾಡಿಕೊಳ್ಳೋದೇ ಪೋಷಕರಿಗೆ ದೊಡ್ಡ ಟಾಸ್ಕ್ ಆಗಿತ್ತು. ಕಾಶಿಬುಗ್ಗಾ ಕಾಲ್ತುಳಿತ ದುರಂತಕ್ಕೆ ಪ್ರಧಾನಿ ಮೋದಿ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ಘೋಷಣೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಕಾಲ್ತುಳಿತ ದುರಂತ ಬಹಳ ನೋವನ್ನ ತಂದಿದೆ ಅಂತ ಹೇಳಿದ್ದಾರೆ. ಮಕ್ಕಳು, ಮಹಿಳೆಯರು ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಗಾಯಾಳುಗಳು ಬೇಗ ಗುಣಮುಖರಾಗಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ. ಗಾಯಾಳುಗಳಿಗೆ 50,000 ರೂಪಾಯಿಯನ್ನ ಘೋಷಣೆ ಮಾಡಿದ್ದಾರೆ. ಕಾಶಿಬುಗ್ಗಾ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಅವರು ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಕಾಲ್ತುಳಿತ ಪ್ರಕರಣ ಯಾವ ರೀತಿಯಾಗಿ ಅಲ್ಲಿನ ಆ ಭಾಗದ ಯುವಕರೇ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಉಳಿಸೋದಕ್ಕೆ. ಆ್ಯಂಬುಲೆನ್ಸ್ಗೆ ಎತ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಕಾಲ್ತುಳಿತ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮೇಲಿಂದ ಅವರು ಬೀಳ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಕೇಂದ್ರ ಗೃಹ ಸಚಿವರು ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಮೃತರ ಕುಟುಂಬಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ ಅಮಿತ್ ಶಾ. ಗಾಯಾಳುಗಳು ಬೇಗ ಗುಣಮುಖರಾಗಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ ಅಂತ ಹೇಳಿ ಸಂತಾಪವನ್ನು ಸೂಚಿಸಿದ್ದಾರೆ. ಆಂಧ್ರ ಸರ್ಕಾರದಿಂದ ಮಾಹಿತಿಯನ್ನು ಪಡೆದುಕೊಳ್ತೀವಿ ಅಂತ ಹೇಳಿ ಕೇಂದ್ರ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ತುರ್ತು ರಕ್ಷಣಾ ಕಾರ್ಯ ಚುರುಕುಗೊಳಿಸುವಂತೆ ಕೂಡ
ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಎಷ್ಟು ಜನರನ್ನು ಉಳಿಸೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಉಳಿಸುವಂತಹ ಪ್ರಯತ್ನಗಳು ಕೂಡ ಸದ್ಯಕ್ಕೆ ಆಗ್ತಾ ಇದೆ.